ಪ್ರತಿ ಶುಕ್ರವಾರ ನಾವು ಶಾರದಾ ಪೂಜೆಯನ್ನ ಆಚರಿಸ್ತೇವೆ. ಏನಂದ್ರೆ ಪ್ರತಿ ವಾರ ಒಂದೊಂದು ವಿಷಯದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ನಮ್ಮ ಜಗನ್ನಾಥ್ ಸರ್ ಅವ್ರನ್ನ ಹೋದ ವರ್ಷ ಕೇಳಿದಾಗ ಏನು ಕೇಳಿದೆ ಅಂದ್ರೆ ಉಳಿದಿರ್ತಕ್ಕಂಥ ಯೂನಿಫಾರ್ಮ್ಸು ಯಾರು ಅಂದಾಗ ನನಗೆ ಸಿಕ್ಕಂತ ಫಲಾನುಭವಿಗಳು ಒಬ್ರು ಜಗನ್ನಾಥ್, ಇನ್ನೊಬ್ರು ಕೃಷ್ಣಪ್ಪನವರು. ತಗೊಂಡಾಗ ನಾವು ಮಾತು ಕೊಟ್ಟಿದ್ದೀವಿ ಸರ್, 100 ಜನ ಒಂದು ಯೂನಿಫಾರ್ಮ್ ಕೊಡಿಸ್ತೀವಿ ಅಂತ. ಹಾಗೆ ಅದೇ ಥರ ಆ ಬೈಕರಲ್ಲಿ ಹೋದಾಗ SLC ತನಕ ನಮ್ಮ ಪ್ಯಾಂಟ್ ಹಾಕಿಲ್ಲ, ಬರೀ ನಿಕ್ಕರೆ ಕಾಕಿ ನಿಕ್ಕರ್ ಹಾಕ್ಕೊಂಡು ಬರ್ತಾ ಇದ್ದೀವಿ 9th ತನಕ. ನೀವು ಅರ್ಥ ಮಾಡ್ಕೊಳ್ಳಿ, ಈಗ ನೀವು ಅದೃಷ್ಟವಂತ ಇದ್ರು ಅಂತ. SLC ಬಂದಮೇಲೆ ಒಂದೇ ಪ್ಯಾಂಟು ವಾರ ಪೂರ್ತಿ ಹಾಕ್ಕೊಳ್ಳೋದು, ಮತ್ತು ಸಂಡೇ ಅದನ್ನು ಹೋಗ್ಕೊಂಡು ಮತ್ತೆ ಸೋಮವಾರ ಪೂರ್ತಿ ಅದು ಹಾಕ್ಕೊಳ್ತಾ ಇರ್ತಿದ್ದು ನಾವು. ವೆಂಕಟರಾಮಯ್ಯವರು ಶಾಸಕರಿದ್ದಾಗ ವೆಂಕಟರಾಮಯ್ಯವರು ನಾನು TCH ಮಾಡುವಾಗ ನನಗೆ 150 ರೂಪಾಯಿ ಫೀಸ್ ಕಟ್ಟಿದ್ದು MJ ಕೃಷ್ಣಯ್ಯನವರು. ನಮ್ಮ 150 ರೂಪಾಯಿ ನಾವಾಗ ಫೀಸ್ ಕಟ್ಟೋಕ್ಕಿಲ್ಲ ನನಗೆ TCHಗೆ. ನಿಮ್ಮ ತಂದೆ ತಾಯಿಗೆ ಅವರನ್ನು ಮರಿಬಾರ್ದು, ತಂದೆ ತಾಯಿಗಳನ್ನ ಯಾವಾಗೂ ಮರಿಬಾರ್ದು. ಹಾಗೆ ಬರಿಗೈಯಲ್ಲಿ ಬರಬಾರ್ದು, ಮಕ್ಕಳಿಗೊಂದು ಕೊಡುಗೆ ಕೊಡಬೇಕು ಅಂತ ಇವತ್ತು ಬರೋದಕ್ಕೆ ಕಳೆದ ಕ್ವಿಝೇ ಕಾರಣ ಅಂತ ನಾನು ನೆನಪಿಸ್ಕೊಳ್ತಾ, ಮುಳಬಾಗಿಲು ಪ್ರಸಿದ್ಧ ಶ್ರೀ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಸರಸ್ವತಿ ಪೂಜೆ ಮತ್ತು ಪ್ರತಿ ವಾರದಂತೆ ಕ್ವಿಜ್ ಸ್ಪರ್ಧೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ KV ಜಗನ್ನಾಥ, CRP ಕೃಷ್ಣಪ್ಪ ನೇತೃತ್ವದಲ್ಲಿ ದಾನಿಗಳಿಂದ ಸಮವಸ್ತ್ರ ಕೊಡುಗೆ ನೀಡಿ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ದೇವರಾಜ್, ಮುಖ್ಯ ಶಿಕ್ಷಕರು ನಾರಾಯಣಸ್ವಾಮಿ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. To welcome 2026-27 Staff Union Secretary Yamma sir. I heartfully welcome you sir. Next I would like to welcome our senior. Next I would like to welcome examination in charge SK sir. I heartfully welcome you sir. ಆಗಿರ್ತಕ್ಕಂಥ JNUಸಿನ ಜಗದೀಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಮುಳಬಾಗಿಲು ನ್ಯೂಸ್ ಚಾನೆಲ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಫೈಜನ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ SP ನ್ಯೂಸ್ ಚಾನೆಲ್ನ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಸೋಮೇಶ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಈಗ ಕ್ವಿಜ್ ಕಾರ್ಯಕ್ರಮ ಮುಂದುವರಿಯುತ್ತೆ. दूसरे सवाल सिलेक्शन कीजिए. 3 शायरी की ऐसी सिंफ जिसमें शोरा आमतौर पर अपने कलाम की इब्तिदा करते हैं. हमद से. बिल्कुल सही, हमद. इसी किताब में हमद लिखने वाले शायरा का नाम क्या है? डॉक्टर सहरा आलम. बिल्कुल सही, डॉक्टर सहरा आलम. इस लिहाज से क्या है, पहला राउंड मुकम्मिल हुआ. हज्जतुल विदा के मौके पर दिए गए खुतबा सारी इंसानियत के लिए क्या हैसियत रखता है? फिर दोबारा सवाल रिपीट करता हूँ. हज्जतुल विदा के मौके पर दिए गया खुतबा सारी इंसानियत के लिए क्या है? गया खुतबा सारी इंसानियत के लिए क्या हैसियत रखता है? पास में ओके. आने वाले दूसरा राउंड मुकम्मिल होता है.
हम आगे तीसरे राउंड के लिए सी ग्रुप से शुरू करते हैं। और ये सवालात शायरों के तारुफ में होंगे। 10 सवालात हैं। आप ಮುಖ್ಯೋಪಾಧ್ಯಾಯರೇ, ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜಗನ್ನಾಥ್ ಸರ್ ಅವರೇ, ಕೃಷ್ಣಪ್ಪ ಸರ್ ಅವರೇ, ಮಂಜುಳಾ ಮೇಡಮ್ನವರೇ ಹಾಗೂ ಎಲ್ಲ ವೃತ್ತಿ ಬಾಂಧವರೇ, ಇಂದಿನ ಈ ಉರ್ದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಲ್ಲೇ ವಿಜೃಂಭಿಸಿ ಒಂದೊಂದು ಅಂಕದಲ್ಲಿ ವ್ಯತ್ಯಾಸವನ್ನು ಪಡೆದಿರ್ತಾರೆ. ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಡಿ ತಂಡ, ಇವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ MCD ಸರ್ ಅವರಿಂದ ಬಹುಮಾನವನ್ನು ಸ್ವೀಕರಿಸುತ್ತಾರೆ. ತೃತೀಯ ಬಹುಮಾನ ಈಗ ನಮ್ಮಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಪಡೆದಂತಹ ಎಲ್ಲ ವಿದ್ಯಾರ್ಥಿನಿ ಅದೇ ರೀತಿಯಾಗಿ ಕಳೆದ ವಾರ ತಮಗೆಲ್ಲ ಪರಿಚಯಿಸಿದೆ, ಛತ್ರಪತಿ ಶಿವಾಜಿ ಅಂತ. ನೆನಪಿದೆಯಾ? ಏನವ್ರ ಹೆಸರು? ಕೃಷ್ಣಪ್ಪ ಸರ್ ಅವರೇ. ಅದೇ ರೀತಿಯಾಗಿ ನನ್ನ ಸಹೋದರಿ ಮತ್ತು ವಿದ್ಯಾರ್ಥಿನಿ, ಈ ಶಾಲೆಯ ವಿದ್ಯಾರ್ಥಿನಿಯೂ ಆಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಕೃಷ್ಣಪ್ಪನವರೇ, ಹಾಗೂ ವಿದ್ಯಾರ್ಥಿ ಸಂಘದ ಉಪಾಧ್ಯಾಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಮತ್ತು ಜಂಟಿ ಕಾರ್ಯದರ್ಶಿಗಳಾಗಿರ್ತಂಥ ನಾಗರಾಜ್ ಅವರೇ, ಹಿರಿಯ ಶಿಕ್ಷಕಿಯಾದ ಭಾರತಿ ಮೇಡಮ್ನವರೇ, ಮೀನಾಕ್ಷಮ್ಮನವರೇ, ಹಾಗೂ ಎಲ್ಲ ನನ್ನ ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ವಿಶೇಷವಾಗಿ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಚಾರ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ಸಾಂಪ್ರದಾಯಿಕ ಪೂಜಾ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ನಾವು ಶಾರದಾ ಪೂಜೆಯನ್ನು ಆಚರಿಸ್ತೇವೆ. ಆ ಶಾರದಾ ಪೂಜಾ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ವಿಶೇಷವಾದ ಕಾರ್ಯಕ್ರಮ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ. ಏನದು ಅಂದರೆ, ಪ್ರತಿ ವಾರ ಒಂದೊಂದು ವಿಷಯದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಆ ರಸಪ್ರಶ್ನೆ ಕಾರ್ಯಕ್ರಮಗಳ ಪ್ರಭಾವ ನಮ್ಮ ಫಲಿತಾಂಶದ ಮೇಲೆ ಬಹಳಷ್ಟು ಚೆನ್ನಾಗಿ ಬೀರುತ್ತೆ. ಇಂದು ನಮ್ಮ ಶಾಲೆಯಲ್ಲಿ ಪ್ರಥಮ ಭಾಷೆ ಉರ್ದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಶ್ರೀ AKM ಅವರು ಹಮ್ಮಿಕೊಂಡಿದ್ರು. ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂತು ಉರ್ದು ರಸಪ್ರಶ್ನೆ ಕಾರ್ಯಕ್ರಮ. ನಿಮ್ಮ AKM ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಚತುರ್ಥಿ ಸ್ಥಾನ ಪಡೆದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಮ್ಮೆಲ್ಲರ ಶಿಕ್ಷಕರ ಪರವಾಗಿ, ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ MCD ಅವರ ಪರವಾಗಿ, ಮುಖ್ಯ ಅತಿಥಿಗಳ ಪರವಾಗಿ, ಹಾಗೂ ಅಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ಯಾರ್ಥಿನಿಯರ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಕ್ಕಳೇ, ನಮ್ಮ ಶಾಲೆ ಹೆಣ್ಣು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸುಮಾರು 54 ವರ್ಷಗಳಿಂದ ಸತತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು KAS, IAS, ಡಾಕ್ಟರ್ಗಳು, ಇಂಜಿನಿಯರ್ಗಳು ಆಗಿದ್ದಾರೆ. ಅದು ರೊಟೀನ್, ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆಗೋಗಿರ್ತಕ್ಕಂಥದ್ದನ್ನೇ ಹೇಳ್ಕೊಂಡು ಕಾಲ ಕಳೀತಕ್ಕಂಥದ್ದು ನಮ್ಮ ಹವ್ಯಾಸ ಅಲ್ಲ. ಇನ್ನು ಮುಂದೆ ಆಗಬೇಕಾಗಿರ್ತಕ್ಕಂಥದ್ದು ಏನಂದರೆ, ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದೆ. ವಿಶೇಷವಾಗಿ ಈ ವರ್ಷ 10ನೇ ತರಗತಿ ವಿದ್ಯಾರ್ಥಿನಿಯರು ಬಹಳಷ್ಟು ಚುರುಕಾಗಿದ್ದಾರೆ. ನೀವೆಲ್ಲ ಕೂಡ ಶ್ರಮಿಸಿ, ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಓದಬೇಕು. ಓದಿ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡ್ಬೇಕು. ಶಾಲೆಗೆ ಫಲಿತಾಂಶವನ್ನು ತಂದುಕೊಡೋದ್ರ ಜೊತೆಗೆ ನೀವು ಕೂಡ ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಾಗಿ ಬದುಕಬೇಕು, ಬಾಳಬೇಕು. ಈ ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಶಿಕ್ಷಕರೆಲ್ಲ ಕೂಡ ಹೆಮ್ಮೆ ಪಡಬೇಕು. ಆ ರೀತಿಯಾಗಿ ನೀವು ಈ ಶಾಲೆಯ ಘನತೆ, ಗೌರವವನ್ನು
ಉಳಿಸ್ತೀರಾ ಬೆಳೆಸ್ತೀರಾ ಎಂಬತಕ್ಕಂಥ ಆತ್ಮವಿಶ್ವಾಸ ನಾನು ಮುಖ್ಯೋಪಾಧ್ಯಾಯನಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ತದನಂತರ ನಾನು ನಮ್ಮ ಜಗನ್ನಾಥ್ ಸರ್ ಅವ್ರನ್ನ ಹೋದ ವರ್ಷ ಕೇಳಿದಾಗ ಏನು ಕೇಳಿದೆ ಅಂದರೆ 8ನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿಯರಿಗೆ ಯೂನಿಫಾರ್ಮ್ ಕೊಡಿಸ್ಬೇಕು ಅಂದಾಗ ಬೆಂಗಳೂರಿಂದ ಕರ್ಕೊಂಡು ಬಂದರು ಸ್ನೇಹಿತರು. ಯಾರು? ಕಿಶೋರ್ ಅಂತಕ್ಕಂಥ ಒಬ್ಬ ಸ್ನೇಹಿತರಿಗೆ ಇವ್ರು ಹೇಳಿ 100 ಯೂನಿಫಾರ್ಮ್ಸನ್ನು ಒಬ್ಬರೇ ಕೊಟ್ಟರು. ಅವ್ರು ಇವತ್ತು ಇಲ್ಲ ಬೆಂಗಳೂರಲ್ಲಿದ್ದಾರೆ. ಆದರೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿಯಾಗಿ ಈ ವರ್ಷ ಕಾರಣಾಂತರದಿಂದ ಅವರು ಇಲ್ಲಿ ಬರೋಕ್ಕಾಗಲಿಲ್ಲ. ಆದರೆ ನಾನು ನಮ್ಮ ಜಗನ್ನಾಥ್ ಅವರನ್ನು ಬಿಡಲಿಲ್ಲ. ಕಳೆದ 15 ದಿನಗಳ ಹಿಂದೆ ನನ್ನ ಸಹೋದರರಾಗಿರ್ತಕ್ಕಂಥ ಸಿದ್ಧಗಟ್ಟ ರಮೇಶ್ ಅವ್ರಿಗೆ ಹೇಳಿ ಅವರಿಂದ ಒಂದಷ್ಟು ಯೂನಿಫಾರ್ಮನ್ನು ಕೊಡಿಸಿದೆ. ಉಳಿದಿರ್ತಕ್ಕಂಥ ಯೂನಿಫಾರ್ಮ್ಸು ಯಾರು ಅಂದಾಗ ನನಗೆ ಸಿಕ್ಕಂಥ ಫಲಾನುಭವಿಗಳು ಒಬ್ಬರು ಜಗನ್ನಾಥ್, ಇನ್ನೊಬ್ಬರು ಕೃಷ್ಣಪ್ಪನವರು. ಇವರಿಬ್ಬರು ಕೂಡ ಈ ಶಾಲೆಯ ಹಿತೈಷಿಗಳು, ಶಾರದಾ ಬಾಲಕಿಯರ ಪ್ರೌಢಶಾಲೆಯ ಹಿತೈಷಿಗಳು. ಕಾರಣ ಏನಂತ ಹೇಳಿದ್ರೆ ಅತ್ಯಂತ ಹೆಚ್ಚು ದಾಖಲಾತಿಯನ್ನು ನೀಡಿರ್ತಕ್ಕಂಥವರು ಕೂಡ ಜಗನ್ನಾಥ್ ಅವರು. ಅದೇ ರೀತಿಯಾಗಿ ಈ ಶಾಲೆಯ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವರು ಕೃಷ್ಣಪ್ಪನವರು. ಬಹುಶಃ ಅವರ ಶ್ರೀಮತಿಯವರು ಕೂಡ ಇಲ್ಲೇ ಓದಿರೋದು ಎಂಬತಕ್ಕಂಥ ಕಾರಣಕ್ಕಾಗಿಯೇನೋ ಎಲ್ಲಿಲ್ಲದ ಪ್ರೀತಿ ಶಾರದಾ ಸ್ಕೂಲ್ ಮೇಲೆ. ಅವಾಗವಾಗ ಫೋನ್ ಮಾಡಿ ರಿಸಲ್ಟ್ ಬಗ್ಗೆ ಇದರ ಬಗ್ಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕೃಷ್ಣಪ್ಪನವರು. ಹಾಗಾಗಿ ಕಳೆದ ವಾರ ಅವರು ಯಾವುದೋ ಒಂದು ವಿಚಾರಕ್ಕೆ ನನ್ನ ಹತ್ರ ಬಂದರು. ಆಗ ಫಲಾನುಭವಿಯಾಗಿ ಬುಕ್ ಆಗ್ಬಿಟ್ರು. ಇಲ್ಲೇ ವೇದಿಕೆ ಮೇಲೇ ಕೃಷ್ಣಪ್ಪನವ್ರನ್ನ ಕೇಳಿದೆ, ಒಂದಷ್ಟು ಯೂನಿಫಾರ್ಮ್ ಕೊಡಿಸ್ಕೊಡಪ್ಪ ಅಂದರೆ ಧಾರಾಳವಾಗಿ ಕೊಡಿಸ್ಕೊಡ್ತೀನಿ ಅಂದ. ನಾನು ಧಾರಾಳವಾಗಿ ಕೊಡಿಸ್ಕೊಟ್ರೆ ನಾವು ಧಾರಾಳವಾಗಿ ತಗೊಳ್ತೀವಿ. ಹಾಗಾಗಿ ಇವತ್ತು ಅವರ ಧರ್ಮಪತ್ನಿ ಮಂಜುಳಮ್ಮನವರನ್ನು ಕೂಡ ಕರೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ನಿಮಗೆ ಮುಂದೆ ಆ ಶಾರದಾ ಮಾತೆ ಇನ್ನೂ ಹೆಚ್ಚು ಹೆಚ್ಚು ಶಿಕ್ಷಣ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ದಯಪಾಲಿಸಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೋರು ಚಪ್ಪಾಳೆಯೊಂದಿಗೆ ಈ ದಾನಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೊಂದೇನೆಂದರೆ, ತಾವು ಮಾಡ್ತಕ್ಕಂತಹ ಈ ಸೇವೆ ಸಂಪೂರ್ಣವಾಗಿ ಮಕ್ಕಳಿಗೆ ಸದುಪಯೋಗ ಪಡಿಸ್ಕೊಳ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಈಗ ಮಾತ್ರ ಅಲ್ಲ, ನಾನು ಡಿಸೆಂಬರಲ್ಲಿ ನಿವೃತ್ತನಾಗ್ತೀನಿ. ಆದರೆ ಮುಂದಿನ ದಿನಗಳಲ್ಲೂ ಕೂಡ ಈ ಶಾಲೆಯ ಬಗ್ಗೆ ಜಗನ್ನಾಥ್ ಅವ್ರಿಗೆ ಮತ್ತು ಕೃಷ್ಣಪ್ಪನವ್ರಿಗೆ ಇದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ಇರಬೇಕು, ಗೌರವ ಇರಬೇಕು, ಈ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ವಿನಂತಿಸುತ್ತಾ, ಎಲ್ಲರ ಪರವಾಗಿ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಸಮವಸ್ತ್ರಗಳನ್ನು ಜಗನ್ನಾಥ್ ಮತ್ತು ಕೃಷ್ಣಪ್ಪ ಮತ್ತು ಅವ್ರ ಧರ್ಮಪತ್ನಿ ಮಂಜುಳಮ್ಮನವರು ವಿತರಿಸಬೇಕು. ಬಮ್ಮ, ಈಗ ಯಾರ್ಯಾರು ಕೊಟ್ಟಿಲ್ಲ ಅವರೆಲ್ಲ ಲೈನಾಗಿ ಬನ್ನಿ. ಈಗ ನೀವೆಲ್ಲ ಹೋಗ್ಬೋದು, ಕೂತ್ಕೊಂಡು.
ಸುಸ್ತಾಗಿ ಮಾತಾಡ್ತಾ ಇದ್ದಾರೆ ನೀವು ಮಕ್ಕಳ. 5 ನಿಮಿಷ. ನಮ್ಮ ಈ ಸಮಾರಂಭದ ಏನು ಶುಕ್ರವಾರದ ಕ್ವಿಜ್ ಮುಖಾಂತರ ಪ್ರಾರಂಭವಾಗಿರ್ತಕ್ಕಂಥ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ನಮ್ಮ ಈ ಸಮಸ್ಯೆ ಅಧ್ಯಕ್ಷರೇ ಹಾಗೂ ನಮ್ಮ ಸ್ನೇಹಿತರು, ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಬೇಡ್ ನಾರಾಯಣಸ್ವಾಮಿ ಅವರೇ, ನಮ್ಮ ಸ್ನೇಹಿತರು, ಈ ಕ್ಲಸ್ಟರಿನ CRPಗಳಾಗಿರ್ತಕ್ಕಂಥ ಕೃಷ್ಣಪ್ಪ ಅವರೇ, ಅವ್ರ ಸತೀಮನೆ ಎಲ್ಲ ನನ್ನ ನೆಚ್ಚಿನ ಗುರುಗಳೇ, ಮತ್ತು ಎಲ್ಲ ನನ್ನ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ, ಹಾಗೂ ಎಲ್ಲ ನನ್ನ ಮುದ್ದಿನ ಮಕ್ಕಳೇ ಮತ್ತು ಮೀಡಿಯಾದವರೇ. ಈಗ ಏನು ಅಂದರೆ ಮಕ್ಕಳಿಗೆ ಈಗ ನಾವು ಈ ಶಾಲೆ ಸುಮಾರು ವರ್ಷಗಳಿಂದ ನಾನು ತಾಲೂಕು ಅಧ್ಯಕ್ಷರಾಗಿದ್ದು ಕೂಡ ನಮ್ಮ ಸಾರ ಮುಖಾಂತರ ಬರ್ತಾಯಿದ್ದೀವಿ. ಹೋದ ವರ್ಷ ಹೆಡ್ ಮಾಸ್ಟ್ರು ತೊಗೊಂಡಾಗ ನಾವು ಮಾತು ಕೊಟ್ಟಿದ್ದೀವಿ, ಸರ್ 100 ಜನ ಒಂದು ಯೂನಿಫಾರ್ಮ್ ಕೊಡಿಸ್ತೀವಿ ಅಂತ. ಹಾಗೆ ಅದೇ ಥರ ಅವರು ನಮ್ಮ ಸ್ನೇಹಿತರಿಂದ, ಅವರು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅವ್ರ ಮುಖಾಂತರ ಹೋದ ವರ್ಷ ಒಂದು 50 ಬಟ್ಟೆ ಯೂನಿಫಾರ್ಮ್ ಕೊಟ್ವಿ. 100 ಯೂನಿಫಾರ್ಮ್ ಕೊಟ್ವಿ. ಈ ಸಲ ಕೂಡ ಅವ್ರು ಕೇಳಿದ್ವಿ. ಸ್ವಲ್ಪ ಪ್ರಾಬ್ಲಮ್, ಅವ್ರ ಬ್ರದರ್ ತೀರ್ಕೊಂಡ್ಬಿಟ್ಟು ಅವರು ಸ್ವಲ್ಪ ಇದರಲ್ಲಿದ್ದರು, ಅದಕ್ಕೆ ಕೇಳೋಕ್ಕೆ ಹೋಗಿಲ್ಲ. ಕೇಳಿದರೆ ಕೊಡ್ತಾಯಿದ್ರು ಖಂಡಿತ. ಸಾರು ನಾವು ಕೇಳೋದು ಬೇಡ ಅಂದರು. ಆದರೆ ನಾವೇನಾದರೂ ನೀವು ಕೊಳ್ಳೇಬೇಕು ಅಂತ ತಕ್ಷಣ ಖಂಡಿತ ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಈ ಸಮಸ್ಯೆ ಕೊಡೋದ್ರಿಂದ ನನಗೆ ಒಂದು ಋಣ ತೀರಿಸ್ಕೋಬೇಕಾಗತ್ತೆ. ನಾನು ಕೂಡ ಮೊದಲು ನಮ್ಮ ಬಾರ್ಡ್ರಲ್ಲಿ ನಾನು ಓದಿರ್ತಕ್ಕಂಥದ್ದು ಹೆಬ್ನಿ ಹತ್ರ ಗೊಳ್ಳಳ್ಳಿ. ಆ ಬೈರ್ಕೂರಲ್ಲಿ ಹೋದಾಗ SLC ತನಕ ನಮ್ಮ ಪ್ಯಾಂಟೇ ಹಾಕಿಲ್ಲ, ಬರೀ ನಿಕ್ಕರೆ, ಕಾಕಿ ನಿಕ್ಕರ್ ಹಾಕ್ಕೊಂಡು ಬರ್ತಾಯಿದ್ದೆ 9th ತನಕ. ನೀವು ಅರ್ಥ ಮಾಡ್ಕೊಳ್ಳಿ, ಈಗ ನೀವು ಅದೃಷ್ಟವಂತ ಇದ್ರು ಅಂತ. SLC ಬಂದಮೇಲೆ ಒಂದೇ ಪ್ಯಾಂಟು, ವಾರ ಪೂರ್ತಿ ಹಾಕ್ಕೊಳ್ಳೋದು, ಮತ್ತು ಸಂಡೇ ಅದನ್ನು ಹೋಗ್ಕೊಂಡು ಮತ್ತೆ ಸೋಮವಾರ ಪೂರ್ತಿ ಅದು ಹಾಕ್ಕೊಳ್ತಾ ಇರ್ತಿದ್ದು ನಾವು. ಆ ಥರ ನಾವು ಒಂದು ಓದಿ ಬಂದಿರತಕ್ಕಂಥವರು. ಈ ಸಮಸ್ಯೆಯ ಒಂದು ನಮ್ಮ ಇವರ ಸಂಸ್ಥಾಪಕರಾಗಂಥ ಬ್ರದರ್ ಅವರು MG ಕೃಷ್ಣಯ್ಯ ಅಂತಿದ್ದರು. ಆರ್ಯಂಕರಾಮಯ್ಯವರು ಶಾಸಕರಿದ್ದಾಗ ಆರ್ಯಂಕರಾಮಯ್ಯವರು ನಾನು TCH ಮಾಡುವಾಗ ನನಗೆ 150 ರೂಪಾಯಿ ಫೀಸ್ ಕಟ್ಟಿದ್ದು MG ಕೃಷ್ಣಯ್ಯನವರು. ನಮ್ಮ 150 ರೂಪಾಯಿ ನಾವಾಗ ಫೀಸ್ ಕಟ್ಟೋಕ್ಕಿಲ್ಲ ನನಗೆ TCHಗೆ. ಆದರೆ ನಾನು ಆರ್ಯಂಕರಾಮಯ್ಯ ಅವ್ರ ಶಿಷ್ಯರಿದ್ದಾಗ ಚಿನ್ನವನ ಫೀಸ್ಗೆ ಅಂತ ನಿಕ್ಕರಲ್ಲಿ ಪಟ್ಟಾಪಟ್ಟು ನಿಕ್ಕರ್ ಹಾಕೋದು ಅವ್ರು ಸ್ಟಿಕ್ಕರು. ಇಲ್ಲಿಲ್ಲ, ಮೇನ್ ರೋಡಲ್ಲಿ ಹಾಸ್ಪಿಟ್ಲ್ ಮುಂದ್ಗಡೆ ದೊಡ್ಡ ಸಮಸ್ಯೆ ಅವ್ರದ್ದು. ಅಲ್ಲಿ ತೆಗೆದು 50 ರೂಪಾಯಿ 150 ರೂಪಾಯಿ ಕೊಟ್ಟರು. ಆ ಥರ ಕಷ್ಟ ಕಾಲದಲ್ಲಿ ಈ ಸಮಸ್ಯೆ ಅವರು ಕೃಷ್ಣಪ್ಪ ಅವರು ಇವರಾಗಿದ್ದಾರೆ. ಮತ್ತು ಇಲ್ಲಿ ಕರೆಸಿ ನನಗೆ ದಾನ ಮಾಡೋಕ್ಕಿಲ್ಲ. ಈಗ ಎಷ್ಟು ಬುದ್ಧಿವಂತರು ನೋಡಿ, ವಿದ್ಯಾವಂತರು ನೀವು. ಈಗ ಬಟ್ಟೆ ಕೊಡಿಸ್ತಾರೆ ನಿಮಗೆ. ಪ್ರೈವೇಟ್ ಸ್ಕೂಲ್ ಎಲ್ಲೂ ಇಲ್ಲ, ಇಡೀ ತಾಲೂಕಲ್ಲ, ಜಿಲ್ಲೆ ಎಲ್ಲ ಕೂಡ ಏಡೆಡ್ ಸ್ಕೂಲ್ ಎಲ್ಲ ಪಾಪ 10-20 ಬಂದುಬಿಟ್ಟಿದೆ. ಶಾಲಾ ಮುಚ್ಚೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗೆಲ್ಲ ಶಾರದಾ ಸ್ಕೂಲ್ ಮೇಲೆ ನಮ್ಮ ಬೇಡ್ ನಾರಾಯಣಸ್ವಾಮಿ ಇದೆ. ಎಲ್ಲ ಮಕ್ಕಳು ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಯಾಕೆ ಬರ್ತಾರೆ ಇಲ್ಲಿ ಅಂದರೆ, ಇಲ್ಲಿರ್ತಕ್ಕಂಥ ಟೀಚರ್ಸ್ ಕ್ವಾಲಿಟಿ ಹೆಂಗಿದೆ, ಆ ಮ್ಯಾನೇಜ್ಮೆಂಟು ಅವರು ಆ ಥರ ನಡ್ಕೊಳ್ತಾರೆ. ಸ್ವಾರ್ಥಗಳಲ್ಲ, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಸೇವೆಗೆ ಬಂದಿರತಕ್ಕಂಥ ಸೇವೆ ಮಾಡ್ತಾಯಿದ್ದಾರೆ. ನೀವು ದಯವಿಟ್ಟು ಮಕ್ಕಳು ನಿಮ್ಮ ಟರ್ನಿಂಗ್ ಪಾಯಿಂಟು 8ನೇ ಕ್ಲಾಸು 9 10ನೇ ಕ್ಲಾಸು ಫಸ್ಟ್ PC ಸೆಕೆಂಡ್ PC ಟರ್ನಿಂಗ್ ಮಕ್ಕಳೇ ಮಾತಾಡಬೇಡಿ. ನೀವು ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಬೇಕಾದ್ರೆ ವಿದ್ಯಾಭ್ಯಾಸ ಪಡೀಲೇಬೇಕು. ಈಗ ಕಾಂಪಿಟೇಷನ್ ಇದೆ. ಈಗ ನೋಡಿ ಕ್ವಿಜ್ ಮಾಡಿದೆ, ಫುಲ್ ಕಾಂಪಿಟೇಷನ್ ಬರ್ತಾಯಿದೆ. ಚೆನ್ನಾಗಿ ಓದಿ, ಏನೋ ನಿಮ್ಮ ತಂದೆ ತಾಯಿಗಳನ್ನ ಪಾಪ ಎಲ್ಲರೂ ಇಲ್ಲ, ಇಲ್ಲಿ ಬರ್ತಕ್ಕಂಥ ಶ್ರೀಮಂತರ ಮಕ್ಕಳು ಯಾರೂ ಇಲ್ಲ ಈ ಶಾಲೆಗೆ ಬರ್ತಕ್ಕಂಥವ್ರು ಎಲ್ಲ ಮಿಡಿಲ್ ಕ್ಲಾಸ್ ಅವರು. ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ನೀವೇನು ಉನ್ನತ ಮಟ್ಟಕ್ಕೆ ಹೋದರೆ ನೀವು ನಿಮ್ಮ ಮಕ್ಕಳು ಕೂಡ ನೀವು ಬುನಾದಿ ಆಗ್ತೀರಾ, ಒಳ್ಳೆ ಇದಕ್ಕಾಗ್ತೀರಾ ಅಂತ ಹೇಳ್ತಾ, ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ವಿದ್ಯಾಭ್ಯಾಸ ಬರಬೇಕು. ನಿಮ್ಮ ತಂದೆ ತಾಯಿಗೆ ಅವರನ್ನು ಮರಿಬಾರ್ದು, ತಂದೆ ತಾಯಿಗಳನ್ನ ಯಾವಾಗೂ ಮರಿಬಾರ್ದು. ಹೋದ ತಕ್ಷಣ ತಂದೆ ತಾಯಿಯನ್ನು ಬೈಯೋದು ಅಂತ ಮಾಡಬಾರ್ದು. ನೀವು ಅವ್ರ ಮಾತು ಕೇಳಿಕೊಂಡು, ಗುರುಗಳ ಮಾತು ಕೇಳಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು ಅಂತ ಆ ದೇವರಲ್ಲಿ ಆ ಶಾರದಾ ಪೂಜೆ, ಶಾರದಾ ಮಾತೆಯಲ್ಲಿ ಪ್ರಾರ್ಥಿಸ್ತಾ ನನ್ನನ್ನು ಕರೆಸಿ 2 ಮಾತಲ್ಲಿ ಆಡಲು ಅವಕಾಶ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶಿವಾಜಿ ಗೊತ್ತಲ್ಲ, ಕೃಷ್ಣಪ್ಪನವರು 2 ಮಾತು ಮಾತಾಡಬೇಕು. ಎಲ್ರಿಗೂ ನಮಸ್ಕರಿಸ್ತಾ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ ದೇವರಾಜ್ ಸರ್ ಅವರೇ, ಮುಖ್ಯ ಗುರುಗಳು ಆತ್ಮೀಯರಾದಂಥ ನಾರಾಯಣಸ್ವಾಮಿ ಸರ್ ಅವರೇ, ಆತ್ಮೀಯರು ನಮ್ಮ ಶಿಕ್ಷಣ ಸಂಘದ ಅಧ್ಯಕ್ಷರಾದಂಥ ಜಗನ್ನಾಥ್ ಸರ್ ಅವರೇ, ಹಾಗೂ ಎಲ್ಲ
ಸಿಬ್ಬಂದಿ ವರ್ಗದವರೇ, ಮಾಧ್ಯಮದವರೇ ಹಾಗೂ ಪ್ರೀತಿಯ ಮಕ್ಕಳೇ, ಇವತ್ತು ನಾನಿಲ್ಲಿ ಬರಬೇಕಂತಂದರೆ ಕೊನೆ ವಾರನೂ ಇಲ್ಲಿ ಬಂದಿದ್ದೆ. ಅವತ್ತು ಏನು ಸಬ್ಜೆಕ್ಟ್ ಹಿಂದಿ ಇತ್ತು, ಹಿಂದಿ ಕ್ವಿಜ್ ಇತ್ತು. ತುಂಬ ಮಕ್ಕಳು ಚೆನ್ನಾಗಿ ಭಾಗವಹಿಸಿದ್ರಿಂದ ನಾನು ಅವತ್ತು ನಿರ್ಧಾರ ಮಾಡಿದೆ ಇನ್ನೂ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ತಾವೆಲ್ಲ ಮುಖ್ಯ ಗುರುಗಳು ಬೇಡಿಕೆ ಮಾಡಿದಂತೆ ಎಷ್ಟೇ ಇಂಡಿಪೆಂಡೆನ್ಸ್ ಡೇ ಸಿದ್ಧತೆಗಳು ಒತ್ತಡ ಇದ್ದರೂ ಕೂಡ ಈ ಕಾರ್ಯಕ್ರಮ ನಮ್ಮ ಶ್ರೀಮತಿಯವರೊಂದಿಗೆ ಆಗಮಿಸಿ ಮಕ್ಕಳನ್ನು ಹುರಿದುಂಬಿಸ್ಬೇಕು, ಅವರಲ್ಲಿ ಉತ್ಸಾಹ ತುಂಬಬೇಕು ಅಂತ ನಾನು ವಾರದಿಂದನೇ ನಿರ್ಧಾರ ಮಾಡಿ, ಹಾಗೆ ಬರಿಗೈಯಲ್ಲಿ ಬರಬಾರ್ದು, ಮಕ್ಕಳಿಗೊಂದು ಕೊಡುಗೆ ಕೊಡಬೇಕು ಅಂತ ಇವತ್ತು ಬರೋದಕ್ಕೆ ಕಳೆದ ಕ್ವಿಝೇ ಕಾರಣ ಅಂತ ನಾನು ನೆನಪಿಸ್ಕೊಳ್ತಾ, ಮಕ್ಕಳೇ, ದೇಶವನ್ನು ಕಟ್ಟೋದು ಬರೀ ಮಿಲ್ಟ್ರಿ ಶಕ್ತಿಯಿಂದ ಅಥವಾ ಸೈನ್ಯದಲ್ಲಿ ಸೇರೋದ್ರಿಂದ ಮಾತ್ರ ಅಲ್ಲ, ಅದು ನಮ್ಮ ತರಗತಿ ಕೊಠಡಿಗಳಲ್ಲಿ ನಿರ್ಮಾಣವಾಗುತ್ತಿರುವ ಜ್ಞಾನದಿಂದ ನಾವು ದೇಶವನ್ನು ಬಲಪಡಿಸುವಂತಹ ಶಕ್ತಿಯನ್ನು ತುಂಬುವಂತಹ ಕೆಲಸ ಆಗ್ತಾಯಿದೆ ಅಂದರೆ ಅಕ್ಷರಶಃ ಅದು ಸತ್ಯ. ಕಾರಣ, ನಾವು ಬರೀ ಮಿಲ್ಟ್ರಿ ಶಕ್ತಿಯಿಂದ ದೇಶವನ್ನು ಪ್ರಪಂಚದ ಭೂಪಟದಲ್ಲಿ ಅಥವಾ ಪ್ರಪಂಚದ ಶ್ರೀಮಂತ ದೇಶಗಳೇನಿದ್ದಾವೆ ಆ ದೇಶಗಳ ಸಾಲಲ್ಲಿ ಭಾರತವನ್ನು ಮುಂದಿನ ಒಂದು ಪ್ರಥಮ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಂದರೆ ಅದಕ್ಕೆ ಶಿಕ್ಷಣವೇ ಮೂಲ ಅಂತ ನಂಬ್ತಾ ನನಗೆ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಜ್ಞಾನ, ತಿಳುವಳಿಕೆ, ಶಿಕ್ಷಣಕ್ಕೆ ಶಾರದಾ ವಿದ್ಯಾಮಂದಿರ ತುಂಬ ಪ್ರೋತ್ಸಾಹ ಕೊಡ್ತಿದೆ. ಅದು ವಾರ ವಾರ ವಿನೂತನವಾಗಿ ಏನು ರಸಪ್ರಶ್ನೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಜ್ಞಾನವನ್ನು ತುಂಬುವಂಥ ಕೆಲಸ ಆಗ್ತಿದೆ. ಇದರಿಂದ ನಮ್ಮ SLC ಫಲಿತಾಂಶ ಏನಿದೆ, ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ನಮ್ಮ ಶಾರದಾ ವಿದ್ಯಾಮಂದಿರದಿಂದ ಒಂದು ಗರಿಮೆ, ಹಿರಿಮೆ, ಕೀರ್ತಿ ಬರುವಂಥ ಆಗತ್ತೆ ಅನ್ನುವಂಥ ಭರವಸೆ ನನಗಿದೆ. ಹಾಗಾಗಿ ಮುಂದೆ ನೀವು ಕನ್ನಡ ಯಾವಾಗ ರಸಪ್ರಶ್ನೆ ಮಾಡ್ತಿರೋ ಆಗ ಈಗೆಲ್ಲ ಕೇಳಿಸ್ಕೊಬಿಡಿ, ಬರೀ SLC ಮಕ್ಕಳಿಗೆ ಮಾತ್ರ ಅಲ್ಲ, SLC ಎಲ್ಲ ಮಕ್ಕಳು ಏನು ನೀವೀಗ ಕೂತಿದ್ದೀರಾ, ನಿಮ್ಮಲ್ಲಿ ಎಷ್ಟೋ ಮಕ್ಕಳು 600ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತಗೊಳ್ಳೋಂಥ ಮಕ್ಕಳು ನಮ್ಮ ಕಣ್ಮುಂದಿದ್ದೀರಾ. ಸಾಕಷ್ಟು ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡೋಣಂತ ನಮ್ಮ ಉದ್ದೇಶ. ಹಾಗಾಗಿ ಮುಂದೆ ನೀವೇನು ಕ್ವಿಜ್ ಮಾಡ್ತೀರಾ ಕನ್ನಡ ವಿಷಯದಲ್ಲಿ, ಆವತ್ತು ತಪ್ಪದೆ ನಮ್ಮನ್ನು ಕರೀರಿ. ಮಕ್ಕಳಿಗೆ ಒಳ್ಳೆ ಮತ್ತೊಂದು ಗಿಫ್ಟನ್ನು ತಂದು ನಿಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಮಕ್ಕಳೇ, ನಾಳೆ ತುಂಬ ರೋಮಾಂಚನಕಾರಿಯಾದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸ್ತಿರೋದು ನನಗೆ ತುಂಬ ಸಂತೋಷ. ನಮ್ಮ ದೇವರಾಜ್ ಸರ್ ಅವರು ತುಂಬ ಹೃದಯದಿಂದ ಎಲ್ಲ ಮಕ್ಕಳನ್ನು ನೇತಾಜಿ ಕ್ರೀಡಾಂಗಣಕ್ಕೆ ಕಳಿಸ್ಕೊಡಲು ಒಪ್ಪಿರ್ತಾರೆ. ಸೊ ನಮ್ಮ ದೇಶಕ್ಕಾಗಿ, ನಮ್ಮ ಭಾರತದ ಭವಿಷ್ಯಕ್ಕಾಗಿ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಪ್ರಾಣ ತ್ಯಾಗ ಬಲಿದಾನಗಳಿಂದ ಬಂದಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡೋಣ. ಅದಕ್ಕೆ ತಾವೆಲ್ಲರೂ ಸಿದ್ಧತೆಯಲ್ಲಿ ನಿರತರಾಗಿದ್ದೀರಾ. ಹಾಗಾಗಿ ನೀವಿನ್ನೂ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಾಳೆ ನಡೆಸ್ಕೊಡ್ತೀರ, ತುಂಬ ಡಿಸಿಪ್ಲೈನಿಂದ ಅಂತ ನಿಮ್ಮಲ್ಲಿ ಆ ಒಂದು ಏನು ಮನವಿಯನ್ನು ಹೇಳ್ತಾ, ಹಾಗೆ ಮುಂದಿನ ಒಂದು ಕ್ವಿಜ್ಗಳಲ್ಲಿ ಇನ್ನಷ್ಟು ತುಂಬ ಕಾಂಪಿಟಿಷನ್ ಕೊಡಬೇಕು. ಎಲ್ಲ 4 ಟೀಮ್ಗಳವರು ಯಾರೂ ಸೋಲ್ದಂಗೆ ನಿಮ್ಮ ಪ್ರದರ್ಶನ ಇರಲಿ ಅಂತ ಭಾವಿಸ್ತಾ, ಆ ಶಕ್ತಿ ದೇವರು ನಿಮಗೆ ತುಂಬಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ವಿದಾಯ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ದಾನಿಗಳಲ್ಲಿ ಮತ್ತೊಬ್ಬರು ಕೃಷ್ಣಪ್ಪ ಸರ್ ಮತ್ತು ಮಿಸ್ಸಸ್ ಕೃಷ್ಣಪ್ಪ ಸರ್ ಮಂಜುಳಮ್ಮ ಅವರು ಸಹ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ನಿಮ್ಮೆಲ್ಲರ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು, ಭಾರತಿ ಮೇಡಮ್, MR ಸರ್, RS ಸರ್, SK ಸರ್ ಹಾಗೂ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಸಹ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಪೇಷನ್ಸ್ ಆಗಿ ಕೂತು ಚಪ್ಪಾಳೆ ತಟ್ಟಿ ನಮ್ಮನ್ನು ಪ್ರೋತ್ಸಾಹ ಮಾಡಿರುವಂತಹ ನಿಮಗೆಲ್ಲರಿಗೂ ಸಹ ಹೃದಯಪೂರ್ವಕವಾದಂತಹ ವಂದನೆಗಳು. ಭಕ್ತಿಯ ಮಂತ್ರವ ಪಠಿಸಿ ಮುಕ್ತಿಯ ಮಾರ್ಗವ ತಿಳಿಸಿ, ಭಕ್ತಿಯ ಮಂತ್ರವ ಪಠಿಸಿ ಮುಕ್ತಿಯ ಮಾರ್ಗವ ತಿಳಿಸಿ, ವೇಷಸುವೇಗಳ ಭವಗಳ ಹೋಗಲಾಡಿಸೆಂದು ನಾ ಬೇಡುತ್ತಿರುವೆ, ನಿನ್ನ ಬೇಡುತ್ತಿರುವೆ. ನಿನಗಾಗಿದೆ ಪೀಠವಿಲ್ಲಿ, ಭಕ್ತಿ ಪೀಠವಿಲ್ಲಿ, ಜ್ಞಾನದ ವೀಣು ಸುರಿಸಿ ಭೇದ ಭಾವಗಳ ಮದ ಮಸರ್ಯವ ದೂರ ಮಾಡು, ನೀ ದೂರ ಮಾಡು. ಬಾ ತಾಯಿ ಶಾರದೆ ಹೃದಯದಲ್ಲಿ, ಎನ ಹೃದಯದಲ್ಲಿ, ನೋಡು ನಿನಗಾಗಿದೆ ಪೀಠವಿಲ್ಲಿ, ಭಕ್ತಿ ಪೀಠವಿಲ್ಲಿ.